ವಿವಿಸಿ ವಾಹಿನಿ ಹಾಸನ ಜಿಲ್ಲೆಯಲ್ಲೇ ಉತ್ತಮ ಹೆಸರು ಮಾಡಿದ್ದು ಇಂದು ರಾಜ್ಯಾದ್ಯಂತ ಪಸರಿಸಿ ವೀಕ್ಷಕರ ಮನಗೆದ್ದಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ತಿಳಿಸಿದರು. ವಿವಿಸಿ ವಾಹಿನಿ ಕಚೇರಿಗಿಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿವಿಸಿ ವಾಹಿನಿಯು ಇಂದು 3 ವರ್ಷಗಳನ್ನು ಪೂರೈಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ವಾಹಿನಿಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಶುಭವನ್ನು ಕೋರುತ್ತೇನೆ ಮತ್ತು ವಾಹಿನಿಯು ಇನ್ನೂ ಎತ್ತರಕ್ಕೇರಲಿ ಎಂದು ಹಾರೈಸಿದರು. ನಮಸ್ಕಾರ. ಹಾಸನ ಜಿಲ್ಲೆಯಲ್ಲಿ ವಿವಿಸಿ ನ್ಯೂಸ್ ಭಾಳ ವಿಶೇಷವಾಗಿ ಹೆಸರು ಮಾಡಿರುವಂಥ ಒಂದು ಚಾನಲ್. ಇವತ್ತು 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ವಿವಿಸಿ ನ್ಯೂಸ್ನ ಬಳಗದ ಎಲ್ಲರಿಗೂ ಕೂಡ ಶುಭವಾಗಲಿ. ವಿಶೇಷವಾಗಿ ಚೌಡಳ್ಳಿ ಜಗದೀಶ್ ಈ ಥರದ ಒಂದು ಸಾಹಸವನ್ನು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಅವರು ಈ ಪತ್ರಿಕೋದ್ಯಮಕ್ಕೆ ಬಂದಾಗ ಎಷ್ಟು ದಿನ ಇಲ್ಲಿ ಇರ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಏಕೆಂದರೆ ಅವರು ಮೂಲತಃ ಕೃಷಿಕರು, ನನಗೆ ತೀರಾ ಗೊತ್ತಿರುವಂಥ ಆತ್ಮೀಯ ಕುಟುಂಬದವರು. ಭಾಳ ದಿನಗಳ ಕಾಲ ಈ ಪತ್ರಿಕೋದ್ಯಮದಲ್ಲಿ ಇರ್ತಾರೋ ಇಲ್ವೋ ಅನ್ನೋವಂಥ ಡೌಟ್ ನನಗೆ ಇತ್ತು. ಆದರೆ ಅವರು ಒಂದು ಜನಹಿತ ಪತ್ರಿಕೆಯನ್ನು ಕೂಡ ತಗೊಂಡ್ರು. ಡಾಕ್ಟರ್ ಹೆಬ್ಬಾರ್ ಅವರು ಆ ಪತ್ರಿಕೆಯನ್ನು ನಡೆಸ್ತಾಯಿದ್ರು. ಆ ಗ್ರೂಪಿನಿಂದ ಇವರು ಪರ್ಚೇಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಆ ಪತ್ರಿಕೆಯನ್ನು ಕೂಡ ಅಚ್ಚುಕಟ್ಟಾಗಿ ತರ್ತಾ ಇದ್ದಾರೆ. ವಿಶೇಷವಾಗಿ ವಿವಿಸಿ ನ್ಯೂಸು ಇದು ಅನೇಕ ಕಡೆ ಹಲವು ಜಿಲ್ಲೆಗಳಲ್ಲಿ ತನ್ನ ಜಾಲವನ್ನು ವಿಸ್ತಾರ ಮಾಡ್ಕೊಂಡಿರೋದು ಭಾಳ ಖುಷಿಯ ಸಂಗತಿ. ಹಾಸನದ ಸೊಗಡಿನಲ್ಲಿ ಹರಳದಂಥ ಒಂದು ಚಾನಲ್ ಇವತ್ತು ಎಲ್ಲ ಕಡೆ, ಇಡೀ ರಾಜ್ಯದ ಎಲ್ಲ ಕಡೆಯಲ್ಲೂ ಪಸರಿಸಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ವಿವಿಸಿ ಬಳಗದ ಎಲ್ಲ ಏನು ವೀಕ್ಷಕರಿದ್ದಾರೆ ಅವರಿಗೆ ಮತ್ತು ಈ ಬಳಗದಲ್ಲಿ ಇರುವಂಥ ಎಲ್ಲ ಪತ್ರಕರ್ತರ ಮಿತ್ರರಿಗೆ ವಿಶೇಷವಾಗಿ ನಾನು ಸ್ವಾಗತಿಗೆ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಕಾರಣ ಏನಂದರೆ, ಅನೇಕ ವಿಷಯಗಳನ್ನು ಒಂದು ರಾಜ್ಯ ಮಟ್ಟದ ಚಾನಲ್ನಲ್ಲಿ ಹೇಗೆ ಮಂಡನೆ ಮಾಡ್ಬೋದು